ಕೆಸುವಿನೆಲೆಯ ಸಿಹಿ ಮತ್ತು ಖಾರವಾದ ಕಡುಬು ಇವತ್ತಿನ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಫಸ್ಟ್ ಟೈಮ್ ನಾನು ಮಾಡಿದ್ದೆ ಈ ರೀತಿ ನೋಡುವ ಅಂತ ಒಂದು ಟ್ರೈ ಮಾಡಿದೆ. ಈ ರೀತಿ ಮಾಡಿ ನೋಡಿದರೆ ಹೇಗಾಗ್ತದೆ ಅಂತ. ಒಳ್ಳೆ ರುಚಿಯಾಗಿ ಬಂದಿದೆ. ಚಟ್ನಿ ಎಲ್ಲ ಅಗತ್ಯ ಇಲ್ಲ, ತುಪ್ಪ ಅಥವಾ ಎಣ್ಣೆ ಹಾಕಿ ತಿನ್ನಬಹುದು. ಆದರೂ ಸಹ ಸ್ವಲ್ಪ ಚಟ್ನಿ ಇದ್ದರೆ ಒಳ್ಳೆಯದಾಗ್ತದೆ ಅಂತ. ಇದರಲ್ಲಿ ನಾನು 1.5 ಗ್ಲಾಸಿನಷ್ಟು ಕುಚ್ಚಲಕ್ಕಿ ತೆಗೆದುಕೊಂಡಿದ್ದೇನೆ. ಕುಚ್ಚಲಕ್ಕಿಯನ್ನು ಒಂದು 4 ಸಲ ತೊಳೆದು ರಾತ್ರಿ ಇಡೀ ನೆನೆ ಹಾಕಿದ್ದೇನೆ. ನೀವು ಹಗಲಲ್ಲಿ ಮಾಡುವ ಹಾಕಿದರೆ ಒಂದು 6 ಗಂಟೆ ನೆನೆ ಹಾಕಿ. ಈಗ ನೋಡಿ ಚೆನ್ನಾಗಿ ನೆಂದಿದೆ. ಈಗ ಬೆಳಿಗ್ಗೆ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಒಂದು ಅರ್ಧದಷ್ಟು ಅಕ್ಕಿಯನ್ನು ಹಾಕಿದ್ದೇನೆ. ಇದಕ್ಕೆ 1 ಚಮಚದಷ್ಟು ಜೀರಿಗೆ, ಅದರಲ್ಲಿ ನಾನೀಗ ಎಲ್ಲವನ್ನು ಅರ್ಧ ಹಾಕ್ತಾ ಇದ್ದೇನೆ. 2 ಚಮಚದಷ್ಟು ಕೊತ್ತಂಬರಿ, ಸಣ್ಣ ಚಮಚ. ಒಳ್ಳೆ ಪರಿಮಳ ಕೊಡ್ತದೆ ಇದು ನೋಡಿ ಒಂದು ಅರ್ಧ ಲಿಂಬೆ ಗಾತ್ರದ ಹುಳಿ, ಇದನ್ನು ಅಷ್ಟೇ. ಮತ್ತು ಇನ್ನೊಂದು ಸಲ ಅಕ್ಕಿ ಹಾಕುವಾಗ ಉಳಿದ ಸಾಮಾನನ್ನು ಸಹ ಹಾಕ್ತೇನೆ. ಇದು ಕೆಂಪು ಮೆಣಸು, ಖಾರ ಸ್ವಲ್ಪ ಜಾಸ್ತಿ ಬೇಕನ್ನಿಸಿದವರು ಹಾಕ್ಕೊಳ್ಬಹುದು. ಮತ್ತು ಒಂದು 4 ಚಮಚದಷ್ಟು ಬೆಲ್ಲ, ಅಂದರೆ ಸ್ವಲ್ಪ ಬೆಲ್ಲ ಸಿಹಿ ಬರಲಿ ಅಂತ. ಇದು ಒಂದು ದೊಡ್ಡ ಹೋಳು ತೆಂಗಿನಕಾಯಿ ಅರ್ಧ. ನೋಡಿ ಒಂದು ಬಟ್ಟಲಿದೆ, ಅದನ್ನು ಇದಕ್ಕೆ ಅರ್ಧ ಮಾಡಿ ಹಾಕ್ತಾ ಇದ್ದೇನೆ. ಇದನ್ನು ಸಹ ಮುಳುಗುವಷ್ಟು ನೀರು ಹಾಕಿದರೆ ಸಾಕು, ಜಾಸ್ತಿ ನೀರು ಸಹ ಆಗಬಾರ್ದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲ ನೋಡಿ ಉಳಿದದ್ದು. ಇದನ್ನು ಇನ್ನೊಂದು ಸಲ ನಾನು ಮಿಕ್ಸಿಗೆ ಹಾಕ್ತೇನೆ. ಒಟ್ಟು 2 ಸಲ ನಾನು ಮಿಕ್ಸಿಗೆ ಹಾಕ್ತೇನೆ. ಇದು ನೋಡಿ ಮೊದಲನೇ ಸಲ ರುಬ್ಬಿದ್ದು. ಈಗ ನಾನು ಇದು 2ನೇ ಸಲ ರುಬ್ಬಿದ್ದನ್ನು ಸಹ ಹಾಕ್ತೇನೆ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯ್ತು. ಇದನ್ನಾಗ ಗ್ರೈಂಡರಲ್ಲಿ ಹಾಕುವ ಹಾಗಿದ್ದರೆ ಒಂದೇ ಸಲಕ್ಕೆ ಹಾಕ್ಬೋದು. ಸ್ವಲ್ಪ ರವೆಯಷ್ಟು ರುಬ್ಬಿದರೆ ಸಾಕು, ತೀರಾ ನುಣ್ಣಗಾಗೋದು ಸಹ ಬೇಡ. ಇದು ಕೆಸುವಿನೆಲೆ. ನಾನು ಇಲ್ಲಿ ಒಂದು 3 ಎಲೆಯನ್ನು ತೆಗೆದುಕೊಂಡಿದ್ದೇನೆ. ಜಾಸ್ತಿ ಸಹ ಜಾಸ್ತಿ ಸ್ವಲ್ಪ ತಿನ್ನುವವರಾದರೆ ಜಾಸ್ತಿ ಎಲೆ ಹಾಕ್ಕೊಳ್ಬಹುದು, ಒಳ್ಳೆಯದಾಗ್ತದೆ. ಒಳ್ಳೆ ಪರಿಮಳ ಮತ್ತು ಟೇಸ್ಟ್. ಮತ್ತು ಈಗ ಮಳೆಗಾಲದಲ್ಲಿ ಸಿಗೋದ್ರಿಂದಾಗಿ ಹೆಚ್ಚಾಗಿ ಈ ಆಷಾಢ ತಿಂಗಳಲ್ಲಿ ನಾವೆಲ್ಲ ಇದರಲ್ಲಿ ಬಗೆ ಬಗೆಯ ತಿಂಡಿ ಮಾಡಿ ತಿಂತೇವೆ. ಇದನ್ನು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿದ ನಂತರ ಇದನ್ನು ಹಬೆಯಲ್ಲೀಗ ಬೇಯಿಸ್ಲಿಕ್ಕುಂಟು. ನಾನು ಈಗಾಗಲೇ ಹಬೆಯ ಪಾತ್ರೆಯನ್ನು, ಅಂದರೆ ಇಡ್ಲಿ ಪಾತ್ರೆಯನ್ನು ನೀರು ಬಿಸಿಯಾಗಲಿಕ್ಕೆ ಅಂತ ಇಟ್ಟಿದ್ದೇನೆ ನಾನು. ನೀರು ಬಿಸಿ ಆಗ್ತಾ ಇದೆ. ಅಷ್ಟರವರೆಗೆ ನಾವೀಗ ಬಾಳೆ ಎಲೆಯಲ್ಲಿ ಇದನ್ನು ತೆಳುವಾಗಿ ತಟ್ಟುವ. ತುಂಬ ತೆಳುಸಲ್ಲ, ತುಂಬ ದಪ್ಪಸಲ್ಲ. ಆ ರೀತಿ ನೋಡುವಾಗ ನಿಮಗೆ ಗೊತ್ತಾಗ್ಬೋದು ಎಷ್ಟು ತೆಳುವಾಗಿದೆ ಅಂತ. ನೋಡಿ ಈ ರೀತಿ ಎಲ್ಲವನ್ನು ನಾನು ಬಾಳೆ ಎಲೆಯಲ್ಲಿ ಹಚ್ಚಿ ರೆಡಿ ಮಾಡಿ ಇಟ್ಟಿದ್ದೇನೆ. ಅಷ್ಟೊತ್ತಿಗೆ ಅಲ್ಲಿ ನೀರು ಸಹ ಬಿಸಿ ಆಗ್ತದೆ. ಇದನ್ನೊಂದು 20 ನಿಮಿಷ ಬೇಯಿಸಿದರೆ ಸಾಕು. ತುಂಬ ರುಚಿಯಾಗಿ, ಅಂದರೆ ಸಿಹಿ ಖಾರದೊಂದಿಗೆ ಕೆಸುವಿನೆಲೆಯ ಪರಿಮಳ, ಕೊತ್ತಂಬರಿಯ ಪರಿಮಳ ಎಲ್ಲ ಇದ್ದು ಒಳ್ಳೆಯದಾಯಿತು ತಿನ್ನಲಿಕ್ಕೆ. ಒಂದು 20 ನಿಮಿಷ ಬೆಂದರೆ ಸಾಕು. ಈಗ ನಾನು ಇದನ್ನು ಒಂದು ರೌಂಡ್ ಇಟ್ಟು ನಂತರ 2ನೇ ಸಲ ಈ ರೀತಿ ಇಡ್ತೇನೆ. ಆಗ ಸ್ವಲ್ಪ ಬೇಗ ಬೇಯ್ತದೆ. ಅಂದರೆ ತಳದ್ದು ಇಲ್ಲಾಂದರೆ ಸ್ವಲ್ಪ ಲೇಟ್ ಆಗ್ತದೆ ಮೇಲಿಂದ. ಅದಕ್ಕೋಸ್ಕರ ಈ ರೀತಿ ಲೇಯರ್ ಥರ ನಾನು ಇಡ್ತಾ ಇದ್ದೇನೆ. 4 ಇಲ್ಲಿಗೆ ಆಯಿತು. ಇನ್ನು ನಾನೊಂದು 1/4 ಗಂಟೆಯಷ್ಟು ಇಟ್ಟು ಇದನ್ನು ಬೇಯಿಸಿದ್ದೇನೆ. ನೋಡಿ ಒಂದೊಂದೇ ಹಾಕಿ ಒಟ್ಟು 20 ನಿಮಿಷ ಬೇಯಿಸಿದರೆ ಸಾಕು. ಈಗ ಒಂದೊಂದನ್ನೇ ತೆಗೆಯುವ. ಬಿಸಿ ಬಿಸಿ ಇದೆ. ಸ್ವಲ್ಪ ತಣ್ಣಗಾದ ನಂತರ ತಿನ್ನಬಹುದು ಇದನ್ನು. ತುಪ್ಪ ಅಥವಾ ಎಣ್ಣೆ, ಇಲ್ಲಾಂದರೆ ನೀವು ಯಾವುದಾದ್ರೂ ತರಕಾರಿ ಸಾರು ಅಥವಾ ಚಿಕನ್ ಸಾರಿದ್ದರೆ ಅದರ ಜೊತೆ ತಿನ್ನಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಖಂಡಿತ ಈ ರುಚಿಯಾದ ತಿನಿಸನ್ನು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.